Welcome to Mathematics Tutor, where math becomes simple and easy. Please like, share, and subscribe. Question, no? Sorry. A machine produced 16 defective articles in a batch of 500. After overhauling, it produced 3 defective in a batch of 100. Has the machine improved? ಕ್ವಶನ್ ಅಲ್ಲಿ ಅವರು 5% 1% ಏನು ಕೇಳಿಲ್ಲ. ಅವಾಗ ಸ್ಟ್ಯಾಂಡರ್ಡ್ 5% ಯೂಸ್ ಮಾಡಿ, ಸರಿನಾ? ಈಗ ಇಲ್ಲಿ ಮೇನ್ ಏನ್ ಕೇಳಿದ್ದಾರೆ ಅಂದ್ರೆ, ಈಗ ಮಿಷಿನ್ ಇದೆಯಲ್ಲ, ಅದು 16 ಡಿಫೆಕ್ಟಿವ್ ಪ್ರೊಡ್ಯೂಸ್ ಮಾಡುತ್ತೆ ಔಟ್ ಆಫ್ 500. ಆಮೇಲೆ ಆಫ್ಟರ್ ಓವರ್ ಹಾಲಿಂಗ್ ಅಂದ್ರೆ ಆಫ್ಟರ್ ರೆಡಿ ಮಾಡಿದ್ಮೇಲೆ ಅದೇನಾಗುತ್ತೆ, ಎಷ್ಟು 3 ಪ್ರೊಡ್ಯೂಸ್ ಮಾಡುತ್ತೆ ಡಿಫೆಕ್ಟಿವ್ ಔಟ್ ಆಫ್ 100. ಹ್ಯಾಸ್ ದ ಮಿಷಿನ್ ಇಂಪ್ರೂವ್ಡ್ ಆರ್ ನಾಟ್ ಅಂತ ನಾವು ಚೆಕ್ ಮಾಡಿ ಹೇಳ್ಬೇಕು. ಇಲ್ಲಿ ಫಸ್ಟ್ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಮೇನ್ ಹೇಳೋದು ಯಾವ ತರ ಅಂದ್ರೆ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಝೆಡ್ ವ್ಯಾಲ್ಯೂ, ಝೆಡ್ ನ ಫೈಂಡ್ ಮಾಡಿ. ಇದು ಝೆಡ್ ನ ವ್ಯಾಲ್ಯೂ ಕಂಪೇರ್ ಮಾಡ್ಬೇಕು, ಗೊತ್ತಾಗ್ತಿದ್ಯಾ? ಇಲ್ಲಿ ಝೆಡ್ ಬಂದು p1 minus p2 divided by root of pq into 1 by n1 plus 1 by n2. ಆಮೇಲೆ ಪಿ ಅಂದ್ರೆ ಫಾರ್ಮುಲಾ ಗೊತ್ತು ನಿಮಗೆ, n1 p1 plus n2 p2 divided by n1 plus n2. ಇನ್ನೊಂದು q ಅಂದ್ರೆ 1 minus p. ಈಗ ಇಲ್ಲಿ ಫಸ್ಟ್ ಮಾಡುವಾಗ ಪ್ರಾಬ್ಲಮ್ ನಲ್ ಹೈಪಾಥಿಸಿಸ್ ಬರ್ಕೊಬೇಕು. ನಲ್ ಹೈಪಾಥಿಸಿಸ್ ಏನ್ ಬರೀತೀರಾ? h ನಾಟ್ null hypothesis bracket ಅಲ್ಲಿ it says that ಇಲ್ಲಿ p1 is equal to p2 ಬರ್ಕೊಳ್ಳಿ. ಇಲ್ಲಿ p1 is equal to p2 ಅಂದ್ರೆ ಸೇಮ್ ಇದೆ, ಮಿಷಿನ್ ಏನು ಚೇಂಜ್ ಆಗಿಲ್ಲ ಅಂತ, ಸೇಮ್ ಇದೆ ಅಂತ. ದ ಡಿಫೆಕ್ಟಿವ್ ಪ್ರೊಪೋರ್ಷನ್ is same before and after overrun. Is same before and after overrun. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೈಪಾಥಿಸಿಸ್. ಇಲ್ಲಿ ಆಲ್ಟರ್ನೇಟಿವ್ ಹೈಪಾಥಿಸಿಸ್ ಏನಂದ್ರೆ, ಈಗ ನೋಡಿ, ಇಲ್ಲಿ ಪ್ರೊಪೋರ್ಷನ್ p1 ಬರುತ್ತೆ, ಗೊತ್ತಾಗ್ತದೆ? ಇಲ್ಲಿ ಪ್ರೊಪೋರ್ಷನ್ ಏನ್ ಬರುತ್ತೆ? p2 ಬರುತ್ತೆ. ಈಗ ಜ್ಞಾಪಕ ಇಟ್ಕೊಳ್ಳಿ, p1 ಈಗ ಇಂಪ್ರೂವ್ ಆದ್ರೆ, ಮಿಷಿನ್ ರೆಡಿ ಮಾಡಿದ್ಮೇಲೆ ಇಂಪ್ರೂವ್ ಆದ್ರೆ ಡಿಫೆಕ್ಟಿವ್ ಕಡಿಮೆ ಆಗುತ್ತೆ. ಅವಾಗ ಪ್ರೊಪೋರ್ಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಡಿಫೆಕ್ಟಿವ್ ಪ್ರೊಪೋರ್ಷನ್ ಬಂದು ಕಡಿಮೆ ಆಗುತ್ತೆ. ಇಲ್ಲಿ ಯಾವ್ದು ಕಡಿಮೆ ಆಗಿದೆ ಅಂದ್ರೆ, ಆಫ್ಟರ್ ಓವರ್ ಆಲಿಂಗ್ ಬಂದ್ರೆ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, p2 ಕಡಿಮೆ ಆಗುತ್ತೆ. ನಾವು ಅದಕ್ಕೆ ಏನಂತೀವಿ? p1 is greater than p2. ಇದು ಬಂದು ಆಲ್ಟರ್ನೇಟಿವ್ ಹೈಪಾಥಿಸಿಸ್. ಇದು ನೋಡ್ಕೊಂಡು, ಆಲ್ಟರ್ನೇಟಿವ್ ಹೈಪಾಥಿಸಿಸ್ ನೋಡ್ಕೊಂಡು ನೀವು ಟೇಲ್ ಟೆಸ್ಟ್ ನ ಇದ್ ಮಾಡ್ಕೋಬೇಕು. ನೋಡಿ, p1 ನಾಟ್ ಈಕ್ವಲ್ ಟು p2 ಬಂದ್ರೆ ಅದು ಟೂ ಟೇಲ್ ಟೆಸ್ಟ್. p1 ಗ್ರೇಟರ್ ದನ್ p2 ಬಂದ್ರೆ ರೈಟ್ ಟೇಲ್ ಟೆಸ್ಟ್. p1 ಲೆಸ್ ದನ್ p2 ಬಂದ್ರೆ ಲೆಫ್ಟ್ ಟೇಲ್ ಟೆಸ್ಟ್. ಇಲ್ಲಿ ರೈಟ್ ಟೇಲ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೈಟ್ ಟೇಲ್ ಟೆಸ್ಟ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 5% ಗೆ ವ್ಯಾಲ್ಯೂ ಬಂದು 1.645. ಈ ಝೆಡ್ ವ್ಯಾಲ್ಯೂ ಬಂದು ಇದಕ್ಕೆ ಫೈಂಡ್ ಮಾಡಿ ನೀವು ಚೆಕ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ p1 n1 ಬರ್ಕೊಳ್ಳೋಣ. ಗಿವನ್ n1 ಏನು 500, p1 ಅಂದ್ರೆ 16/500. ಈಗ ನೋಡಿ, 16 ಡಿವೈಡ್ ಬೈ 500 ಮಾಡಿದ್ರೆ p1 ಸಿಗುತ್ತೆ. 16 ಡಿವೈಡ್ ಬೈ 500 ಮಾಡಿದ್ರೆ p1 ಸಿಗುತ್ತೆ 0.032. ನೆಕ್ಸ್ಟ್ n2 ಬಂದು ಎಷ್ಟಿದೆ? 100. p2 ಬಂದು 3/100.
ಇದು ಕ್ಯಾಲ್ಸಿಯಲ್ ಮಾಡಿದ್ರೆ 0.03 ಬರುತ್ತೆ. ಈಗ ಪೂಲ್ ಪ್ರಪೋರ್ಷನ್ ಪಿ ನ ಫೈಂಡ್ ಮಾಡಬೇಕು. ಪಿಗೆ ಏನ್ ಫಾರ್ಮುಲಾ, N1 P1. ನೀವು ಇದ್ರ ಕೆಳಗಡೆನ ಬರೀರಿ, N2 P2 ಡಿವೈಡೆಡ್ ಬೈ N1 ಪ್ಲಸ್ N2. N1 ಅಂದ್ರೆ 500, P1 ಅಂದ್ರೆ 0.032, N2 ಅಂದ್ರೆ 100, P2 ಅಂದ್ರೆ 0.03 ಡಿವೈಡೆಡ್ ಬೈ 500 ಪ್ಲಸ್ 100. ನೋಡಿ ಇದು ಮಾಡಿದ್ರೆ ಆನ್ಸರ್ ಬಂದು, ಕ್ಯಾಲ್ಸಿಲಿ ನೀಟಾಗಿ ಮಾಡಿ ನೀವು, 500 ಇಂಟು 0.032 ಪ್ಲಸ್ 100 ಇಂಟು 0.03 ಡಿವೈಡ್ ಬೈ 500 ಪ್ಲಸ್ 100, 0.0317 ಬರುತ್ತೆ. 0.0317. ಈಗ ನೆಕ್ಸ್ಟ್ ಬಂದು ಝೆಡ್ ವ್ಯಾಲ್ಯೂ ಕ್ಯೂ ನ ಫೈಂಡ್ ಮಾಡ್ಬೇಕು. ಕ್ಯೂ ಇಸ್ ಈಕ್ವಲ್ ಟು, ಇಲ್ಲೇ ಮಾಡ್ತೀವಿ, ಕ್ಯೂ ಇಸ್ ಈಕ್ವಲ್ ಟು 1 ಮೈನಸ್ ಪಿ, 1 ಮೈನಸ್ 0.0317, 1 ಮೈನಸ್ 0.0317 ಅಂದ್ರೆ 0.9683, 0.9683. ಇದು ಪಿ ಕ್ಯೂ ಆಯ್ತು. ಈಗ ಝೆಡ್ ಅಂದ್ರೆ ಫಾರ್ಮುಲಾ P1 ಮೈನಸ್ P2 ಡಿವೈಡೆಡ್ ಬೈ ರೂಟ್ ಆಫ್ P ಇಂಟು ಕ್ಯೂ 1 ಬೈ N1 ಪ್ಲಸ್ 1 ಬೈ N2. Z is equal to P1 ಮೈನಸ್ P2 ಅಂದ್ರೆ P1 ಅಂದ್ರೆ 0.032, P2 ಅಂದ್ರೆ 0.03 ರೂಟ್ ಆಫ್ P ಇಂಟು ಕ್ಯೂ. P ಎಷ್ಟು 0.0317, ಕ್ಯೂ ಎಷ್ಟು 0.9683 ಇಂಟು 1 ಬೈ N1 ಎಷ್ಟು, N1 is 500 ಪ್ಲಸ್ 1 ಬೈ N2 is 1 ಬೈ 100. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0.032 minus 0.03 divided by 0.037 into 0.9683. ಕ್ಯಾಲ್ಸಿಯಂ ನೀಟಾಗಿ ಹೊಡೀರಿ. 1 by 500 plus 1 by 100. 0.1042. ಇದನ್ನ ನೀವು ಝೆಡ್ ರೈಟ್ ಟೈಲ್ ಟೆಸ್ಟ್ ಕಂಪೇರ್ ಮಾಡಿದ್ರೆ ಝೆಡ್ ಈಸ್ ಲೆಸ್ ದ್ಯಾನ್ 1.645. therefore ಈಗ ಲೆಸ್ ಇದ್ರೆ ಹೈಪಾಥಿಸಿಸ್ ಇಸ್ ಅಕ್ಸೆಪ್ಟೆಡ್. ಹೈಪಾಥಿಸಿಸ್ ಇಸ್ accepted at 5% level of significance. ಹೈಪಾಥಿಸಿಸ್ accepted ಅಂದ್ರೆ null hypothesis accepted ಅಂತ ಅಂದ್ರೆ ಏನು, the defective, thus the machine has not improved after overhauling ಅಂತ ಹೇಳ್ಬೋದು. ಇಷ್ಟೇ ಇದೆ ಫೈನಲ್ ಆನ್ಸರ್. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ null hypothesis, first the defective proportion is same before and after overhauling. Alternative hypothesis, P1 is greater than P2. ಅರ್ಥ ಆಗ್ತಿದ್ಯಾ? ಈಗ ನೋಡಿ, ಯಾಕಂದ್ರೆ ಆಫ್ಟರ್ ಓವರ್ ಹಾಲಿಂಗ್ ಅಲ್ಲಿ ಇದು ಇರಬೇಕು ಅಂತ, ಇದು P1 ಲೆಸ್ ದ್ಯಾನ್ P2 ಬೇಕಾದ್ರೂ ನಲ್ ಹೈಪಾಥಿಸಿಸ್ ಬರೀಬಹುದು. ಅರ್ಥ ಆಗ್ತಿದ್ಯಾ? ಇದು P1 ಗ್ರೇಟರ್ ದ್ಯಾನ್ P2 ಬರೀಕೆ ನಿಮ್ಗೆ ಬರಲಿಲ್ಲ ಅಂದ್ರೆ ನೀವು P1 ನಾಟ್ ಈಕ್ವಲ್ ಟು P2 ಬರೀರಿ. ಅರ್ಥ ಆಗ್ತಿದೆಯಾ? ಏನು ಪ್ರಾಬ್ಲಮ್ ಇಲ್ಲ.
ಈಗ N1 P1 N2 P2 ನೋಟ್ ಮಾಡ್ಕೊಳ್ಳಿ, ಇದೆಲ್ಲ ಕಾಮನ್ ಈಸಿ ಇರುತ್ತೆ. ಅದ್ರ Z ವ್ಯಾಲ್ಯೂ ನಮ್ಗೆ ಇಟ್ಕೊಳ್ಳಿ, P1 ಗ್ರೇಟರ್ P2 ಬಂದ್ರೆ ರೈಟ್ ಟೇಲ್ ಟೆಸ್ಟ್ ಮಾಡಬೇಕು. ರೈಟ್ ಟೇಲ್ ಟೆಸ್ಟ್ ಅಲ್ಲಿ 1.645 ಬಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅದಕ್ಕೆ ಕಂಪೇರ್ ಮಾಡಿ, ಅದರಿಂದ ಈ ಆಕ್ಚುಲ್ ಆಗಿ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಕಡಿಮೆ ಇದೆ, ದೇರ್ ಫೋರ್ ಹೈಪಾಥಿಸಿಸ್ ಇಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕು. ಅಕ್ಸೆಪ್ಟೆಡ್ ಅಂದ್ರೆ ಏನು? ಪ್ರಪೋರ್ಷನ್ ಬಂದು ಡಿಫೆಕ್ಟಿವ್ ಸೇಮ್ ಇದೆ ಬಿಫೋರ್ ಮತ್ತೆ ಆಫ್ಟರ್ ಅಷ್ಟೇ ಹೇಳು. ಥ್ಯಾಂಕ್ ಯು.